ಹಳೆ ಕಾಲದಲ್ಲಿ ದೇವದುರ್ಗ ಸಮೀಪದ ಮುಂಡರಗಿ ಎಂಬ ಒಂದು ಸುಂದರ ಗ್ರಾಮದಲ್ಲಿ ಕುರುಬ ಸಮುದಾಯದ ಶಿವಪ್ಪ ಮತ್ತು ಮಲ್ಲಮ್ಮ ಎಂಬ ದಂಪತಿಗಳು ಜೀವಿಸುತ್ತಿದ್ದರು. ಶಿವಪ್ಪ ಮಲ್ಲಮ್ಮರು ಶಿವನ ಭಕ್ತರಾಗಿದ್ದರು. ಅವರಿಗೆ ಬಹಳ ದಿನದಿಂದ ಮಕ್ಕಳಾಗಿರಲಿಲ್ಲ. ಒಂದು ದಿನ ಇವರ ಭಕ್ತಿಯನ್ನು ಕಂಡು ನಾರದ ಮುನಿಗಳು ಶಿವಪ್ಪ ಮಲ್ಲಮ್ಮನವರಿಗೆ ದರ್ಶನ ನೀಡಿದರು. ಆಗ ಶಿವಪ್ಪ ಮಲ್ಲಮ್ಮನವರು ನಾರದ ಮುನಿಗಳಿಗೆ ಮಕ್ಕಳನ್ನು ಪಡೆಯುವ ಬಯಕೆ ವ್ಯಕ್ತಪಡಿಸಿದಾಗ ನಾರದ ಮುನಿಗಳು ಆ ದಂಪತಿಗಳಿಗೆ ವರವನ್ನು ಕೊಟ್ಟರು. ನಾರದ ಮುನಿಗಳ ವರದ ಫಲವಾಗಿ ಕೆಂಚಪ್ಪನು ಜನಿಸಿದನು. ಕೆಂಚಪ್ಪನು ನಾರದ ಮುನಿಗಳ ಆಶೀರ್ವಾದದಿಂದ ಜನಿಸಿದವನಾಗಿದ್ದರಿಂದ ಅಪಾರ ಶಿವಭಕ್ತನಾಗಿದ್ದನು. ಕೆಂಚಪ್ಪನು ಚಿಕ್ಕವನಿರುವಾಗಲೇ 3,000 ಕುರಿಗಳು ಮತ್ತು 6,000 ಹಾವಿನ ದನಗಳನ್ನು ಮೇಯಿಸಲು ಕೃಷ್ಣಾ ನದಿಯ ತೀರದವರೆಗೂ ಹೋಗುತ್ತಿದ್ದನು. ಕುರಿಗಳನ್ನು ಮೇಯಿಸುತ್ತಾ ಸದಾಶಿವ ಧ್ಯಾನದಲ್ಲಿ ತಲ್ಲೀನನಾಗಿರುತ್ತಿದ್ದನು. ಕೆಂಚಪ್ಪನ ಬಾಳ ಭಕ್ತಿಗೆ ಮೆಚ್ಚಿದ ಸಾಕ್ಷಾತ್ ಶಿವನು ಕೆಂಚಪ್ಪನ ಜೊತೆಗೆ ಕುರಿಗಳನ್ನು ಮೇಯಿಸುತ್ತಿದ್ದನು.